ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಮನೆಯಲ್ಲೇ ಪನ್ನೀರ್ ಮಾಡುವುದು ಹೇಗೆ, ಅದರಿಂದ ಪನ್ನೀರ್ ಮಸಾಲ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಮೊದಲು ಹಾಲು ಬೇಕು. ಹಾಲನ್ನು ಒಂದು ಪಾತ್ರೆ ಒಳಗೆ ಹಾಕಿ ಕಾಯಲು ಇಡಿ. ನೋಡಿ, ಈ ಥರ 1 ಲೀಟ್ರ್ ಹಾಲು ಇರಬೇಕು, ಕಮ್ಮಿ ಅಂದರು. ಅದನ್ನು ಸರಿಯಾಗಿ ಹಾಲು ಕುದಿಯುವಂಗೆ ಸರಿಯಾಗಿ ಹಾಲನ್ನು ಕುದಿಸ್ಬೇಕು. ನೋಡಿರಿ, ಈ ಥರ ಹಾಲು ಕುದ್ದಾದ್ಮೇಲೆ ನಮಗೆ ಹಾಲು ಭಾಳ ಆಗ್ತದಂದ್ರೆ ಇನ್ನೊಂದು ಪಾತ್ರೆ ಒಳಗೆ ಹಾಕಿ ಎಷ್ಟು ಮಾಡಬೇಕು ಅಷ್ಟು ಹಾಲು ತೊಗೊಂಡು, ನಾನು ನೋಡಿರಿ ಇಷ್ಟು ಅರ್ಧ 1 ಲೀಟ್ರ್ನಷ್ಟು ಹಾಲು ತೊಗೊಂಡೀನಿ. ಆ ಹಾಲಿಗೆ ನಿಂಬೆಹಣ್ಣು ಹಿಂಡಬೇಕು. ಇದು ಮೇನ್ ಟಿಪ್ಸ್ ಅಂದ್ರೆ ಪನ್ನೀರ್ ಮಾಡಬೇಕಂದ್ರೆ ನಿಂಬೆಹಣ್ಣು ಬೇಕು. ನಿಂಬೆಹಣ್ಣು ಹಿಂಡುವುದರಿಂದ ಹಾಲು ಅದು ಒಡೆದು ನೀರು ಮತ್ತು ಪನ್ನೀರು ಸಪ್ರೇಟ್ ಆಗ್ತೈತಿ. ನೋಡಿರಿ, ಕುದಿಯುವ ಹಾಲಿಗೆ ಒಂದು ನಿಂಬೆಹಣ್ಣನ್ನು ಹಿಂಡಾಕತ್ತೀನಿ. ನಾನು 1 ಲೀಟ್ರ್ ಹಾಲು ತೊಗೊಂಡು ನಾನು ಸ್ವಲ್ಪ ಅದು ಹೊಡೆದಿಲ್ಲಪ್ಪ ಅಂದ್ರೆ ಒಂದು ಸ್ವಲ್ಪ ಕುದಿಸ್ದಂಗೆ ಮಾಡಿದ್ರಂದ್ರೆ ಸಾಕು. ಒಲೆ ಮೇಲೆ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ನಿಂಬೆಹಣ್ಣು ಹಾಕಿದ್ಬಿಟ್ರೆ ಈ ಥರ ಹೊಡಿತದೆ. ನೋಡಿರಿ, ನೀರು ಪನ್ನೀರು ಸಪ್ರೇಟ್ ಆಗುತ್ತೆ. ಈ ಥರ ಹೊಡೆದ್ಮೇಲೆ ಇದನ್ನೇನು ಮಾಡೋಣ, ಸೋಸೋಣ. ನೀರನ್ನು ಅದೇನು ನೀರು ಬಂದಿತ್ತಲ್ಲ ಅದನ್ನು ಸೋಸೋಣ. ಅಂದ್ರೆ ಪನ್ನೀರು ಅದು ಸಪ್ರೇಟ್ ಆಗ್ತೈತಿ. ಒಂದು ಬಿಳಿ ಬಟ್ಟೆ ತೊಗೊರಿ, ತೆಳ್ಳಂದು ಈ ಥರ ಸೋಸ್ಕೋಬೇಕು. ಜರಡಿ ಇದ್ದರೂ ಪರವಾಗಿಲ್ಲ, ಬಟ್ಟೆ ಒಳಗೆ ಸೋಸಿದ್ರು ಪರವಾಗಿಲ್ಲ. ಬಟ್ಟೆ ಆದರೆ ತೊಳಿಬೇಕು ಅದನ್ನು ಇನ್ನೂ ಪನ್ನೀರನ್ನ. ಯಾಕಂದ್ರೆ ನಿಂಬೆಹಣ್ಣು ಹಿಂಡಿರ್ತೀವಲ್ಲ, ಅದು ಹುಳಿ ಹುಳಿ ಆಗಿರ್ತೈತಿ. ಹೀಗಾಗಿ ಅದನ್ನು ಒಂದು 3ರಿಂದ 4 ಸರಿ ನೀರು ಹಾಕಿ ತೊಳಿಬೇಕು ಸ್ವಚ್ಛಗೆ. ಅಂದ್ರೆ ಹುಳಿ ಎಲ್ಲ ಅಂಶ ಹೋಗುತ್ತದೆ. ನೋಡಿರಿ, ನಾ ಈ ಥರ ತೊಳ್ಯಾಕತ್ತೀನಿ. ಬಟ್ಟೆ ಒಳಗೆ ತೊಳಿಬೇಕು. ಬಟ್ಟೆ ತೆಗೆದು ಹಂಗೆ ತೊಳೆದ್ರೆ ಪುಡಿ ಪುಡಿಯಾಗಿ ಎಲ್ಲ ನೀರಾಗ ಹೋಗ್ಬಿಡ್ತೈತಿ. ಹಿಂಗಾಗಿ ಬಟ್ಟೆ ಒಳಗೆ ತೊಳಿಬೇಕು. ನೋಡಿರಿ, ಒಂದು 4 ಸರಿ ಈ ಥರ ತೊಳ್ಕೊಳ್ಳೋದ್ರಿಂದ ಅದರಲ್ಲಿರುವ ಹುಳಿ ಅಂಶ ಹೋಗುತ್ತೆ. ನೋಡಿ, ಈ ಥರ ತೊಳಿಬೇಕು. ತೊಳೆದಾದ್ಮೇಲೆ ಇದನ್ನೇನು ಮಾಡೋಣ ಅಂದ್ರೆ, ನೋಡಿರಿ 4 ಸರಿ ತೊಳೆದಿನಾಗಪ್ಪ, ಅಷ್ಟು ಎಲ್ಲ ಹುಳಿ ಅಂಶ ಹೋಗಲಿ ಅಂತೇಳಿ. ಸರಿ, ಈ ಥರ ಸರಿಯಾಗಿ ಹಿಂಡಬೇಕು. ಈ ಥರ ಹಿಂಡ್ಕೊಂಡು ಅದರಲ್ಲಿರುವ ನೀರಿನ ಅಂಶನೆಲ್ಲ ಸರಿಯಾಗಿ ಹಿಂಡಿ, ಸ್ವಲ್ಪ ನೀರು ಇರ್ದಂಗೆ ಹಿಂಡಿ ಅದನ್ನು ಏನು ಮಾಡೋಣ ಅಂದ್ರೆ, ಈ ಥರ ನೀರು ಹಿಂಡಿ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ ತಟ್ಟಬೇಕು, ಇಲ್ಲಾಂದ್ರೆ ರೌಂಡ್ ಬೇಕಂದ್ರೆ ರೌಂಡ್ ತಟ್ಟಿ ಅದರ ಮೇಲೆ ಏನಾದರೂ ಭಾರ ಇರುವಂಥ ವಸ್ತುನ ಇಡಬೇಕು. ನಾನು ನೋಡಿರಿ ಒಂದು ಗುಂಡ್ಯಾಗ ನೀರು ಹಾಕಿ ಅದ್ರ ಮೇಲೆ ಒಂದು ಕಲ್ಲು ಇಡಾಕತ್ತೇನೆ. ನೋಡಿ, ಪಾತ್ರೆ ಮುಚ್ಚಿ ಪ್ಲೇಟ್ ಮುಚ್ಚಿ. ಇದು ಇಷ್ಟಾದ್ರೂ ಪರವಾಗಿಲ್ಲ. ಹಿಂಗೆ ಏನೂ ಇಲ್ಲಪ್ಪ ಭಾರ ಇಡೋಲ್ಲ ಅಂದರೆ ಈ ಥರ ಇಡ್ಬೋದು. ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ನೋಡಿರಿ ಈ ಥರ ತೆಗಿಬೇಕು. ತೆಗೆದ್ರೆ ಅದು ಸೇಫ್ ಬಂದಿರ್ತೈತಿ. ನೋಡಿರಿ, ಇನ್ನೂ ಸ್ಕ್ವೇರ್ ರೌಂಡು ಇನ್ನೂ ನೀಟಾಗಿ ಬಂದಿರ್ತೈತಿ. ಅದನ್ನೇನು ಮಾಡೋಣ, ಕಟ್ ಮಾಡೋಣ. ನೋಡಿರಿ, ನಮಗೆ ಆಕಾರ ಬೇಕು ಆ ಆಕಾರ ಕಟ್ ಮಾಡ್ಬೋದು. ನಾನು ಸ್ಕ್ವೇರ್ ಒಳಗೆ ಮಾಡ್ಕೊಳಕತ್ತೀನಿ. ನೋಡಿರಿ ಹೆಂಗೆ ಸಪ್ಪಾಗಿರ್ತಾವೆ ಇವು. ಅವನ್ನೇನು ಮಾಡೋಣ, ನಾವು ಡೈಲಿ ಪಲ್ಯ ತಿಂದು ಬೋರ್ ಆದಾಗ ಚಪಾತಿ ಊಟ
ಪನ್ನೀರ್ ಮಸಾಲ ಫ್ರೈ ಮಾಡೋಣ. ಇದನ್ನು ಈ ಥರ ಮಾಡಿ ಮನೆಯಾಗ ಹಾಲು ಜಾಸ್ತಿ ಇದ್ದಾಗ ಈ ಥರ ಮಾಡ್ಬೋದು. ನಾನು ಈ ಥರನ ಮಾಡ್ತಿರ್ತೀನಿ. ನೋಡಿರಿ ಈ ಥರ ಪನ್ನೀರ್ ರೆಡಿ ಆಗುತ್ತೆ. ಪನ್ನೀರ್ ಈ ಥರ ಮಾಡ್ಬೋದು, ನೀವು ಮಾಡಿ ನೋಡಿರಿ. ಈಗ ಪನ್ನೀರನ್ನ ಏನು ಮಾಡೋಣ, ನಾವು ಮಸಾಲ ಫ್ರೈ ಮಾಡೋಣ. ಅದಕ್ಕೇನು ಬೇಕಪ್ಪ ಅಂದ್ರೆ, ಮೊದಲು ಒಂದು ಈರುಳ್ಳಿಯನ್ನು ಉದ್ದಕ್ಕೆ ಹೆಚ್ಕೊಂಡಿನಿ. ಅದನ್ನು ಎಣ್ಣೆ ಹಾಕಿ ಕೈ ಆಡಿಸ್ಕೊಂಡು ಹುರಿಯಕತ್ತೀನಿ ನೋಡಿರಿ ನಾನು. ಅದಕ್ಕೆ ಒಂದು 8-10 ಎಸಳು ಬೆಳ್ಳುಳ್ಳಿ ಹಾಕೀನಿ. ಅವನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಹುರಿಯಕತ್ತೀನಿ ನೋಡಿರಿ. ಈ ಥರ ಹಸಿ ವಾಸನೆ ಹೋಗೋವರೆಗೆ ಹುರ್ಕೋಬೇಕು. ಆಮೇಲೆ 1 ಟೊಮೊಟೊ ತೊಗೊಂಡು ನಾನು ಈಗ ಸ್ವಲ್ಪ ಪ್ರಮಾಣದಾಗ ಮಾಡಾಕತ್ತೀನಲ್ಲ, ಹೀಗಾಗಿ ಸ್ವಲ್ಪ ದಿನಸ ಹಾಕಾಕತ್ತೀನಿ ನಾನು. ಈಗ ನೀವು ಜಾಸ್ತಿ ಪ್ರಮಾಣ ಮಾಡಾಕತ್ತೀರಪ್ಪ ಅಂದರೆ 2-3 ಟೊಮೊಟೊ, ಬೆಳ್ಳುಳ್ಳಿ ಜಾಸ್ತಿ, ಈರುಳ್ಳಿ ಜಾಸ್ತಿ ಹಿಂಗೆ ಹಾಕೋರಿ. ಇಲ್ಲಿ ಏಲಕ್ಕಿ, ಲವಂಗ, ಮೆಣಸಿನ ಪುಡಿ ತೊಗೊಂಡಿನಿ ನೋಡಿರಿ, ಖಾರದ ಪುಡಿ ಅಂತೀವಲ್ಲ ಅದನ್ನು ಅದ್ರ ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಹುರಿದ್ವಲ್ಲ ಟಮಾಟಿ ನೋಡಿರಿ, ಖಾರ ಪುಡಿನ ಹಾಕಿನ ಅದಕ್ಕೆ. ಈಗೇನು ಮಾಡೋಣ, ಒಗ್ಗರಣೆ ಕೊಡೋಣ. ಎಣ್ಣೆ ಹಾಕಿ ಸಾಸಿವೆ ಹಾಕೀನಿ ನೋಡಿರಿ, ಜೀರಿಗೆ ಹಾಕಿರಿ. ನೆಕ್ಸ್ಟ್ 1 ಸ್ಪೂನು, 1 ಚಕ್ಕೆ ಹಾಕಿರಿ, 2 ಏಲಕ್ಕಿ, 1-4 ಲವಂಗ ಹಾಕಿ, 1 ಪಲಾವ್ ಎಲೆ ಹಾಕೀನಿ ನೋಡಿರಿ. ಸ್ಮೆಲ್ಲಿ ವಾಸನೆಗೆ ಘಮ ಅಂತೈತಿ. ಮತ್ತು ರುಬ್ಬಿರ್ತೀವಲ್ಲ, ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನೇನು ಮಾಡೋಣ ಹಾಕ್ಬೇಕು ನೋಡಿರಿ. ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗುವಂಗೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಬೇಕದನ್ನ. ಸ್ವಲ್ಪ ಕುದಿಬೇಕದು. 1 ಸ್ಪೂನು ಮಸಾಲೆ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ ಹಾಕಿ ನೋಡಿರಿ ನಾನು. ಮತ್ತು 1 ಸ್ಪೂನು ಕೊತ್ತಂಬರಿ ಪುಡಿ, ಧನಿಯಾ ಪುಡಿ ಅಂತೀವಲ್ಲ ಅದನ್ನ ಹಾಕಿ ನೋಡಿರಿ. ಅವನ್ನೆಲ್ಲ ಹಾಕಬೇಕು. ಆಮೇಲೆ ಪನ್ನೀರ್ ಮಾಡಿರ್ತೀವಲ್ಲ, ಅವನ್ನ ಪನ್ನೀರ್ ಕೂಡಿಸ್ರಿ. ಅಂಗಡಿ ಒಳಗನ್ನು ಸಿಗ್ತೈತಿ, ಹಂಗೆ ತಂದನು ಈ ಥರ ಮಾಡ್ಬೋದು. ಇದು ಚಪಾತಿ ಊಟ ಭಾರಿ ಟೇಸ್ಟಿಯಾಗಿರ್ತೈತಿ ನೋಡಿ. ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬೇಕು, ಅಂದ್ರೆ ಪನ್ನೀರು ಅದು ಮಿಕ್ಸ್ ಆಗಬೇಕು. ಪನ್ನೀರ್ ತಿಂದಾಗ ಅದ್ರ ಟೇಸ್ಟ್ ಬರಬೇಕು, ಬರೀ ಸಪ್ಪೆ ಹತ್ತಬಾರ್ದಲ್ಲ. ಮೇಲೆ ಉಪ್ಪು ಎಷ್ಟು ಬೇಕಷ್ಟು, ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರಿ, ಇಲ್ಲಾಂದ್ರೆ ಭಾಳ ಉಪ್ಪುಪ್ಪಾಗುತ್ತದೆ. ಉಪ್ಪು ಭಾಳ ತಿನ್ನಂಗಿಲ್ಲ, ಹಿಡಿಯಂಗಿಲ್ಲ ಅದು. ಸ್ವಲ್ಪ ಉಪ್ಪು ಹಾಕ್ರಿ ನೋಡ್ರಿ. ಒಂದು ಸ್ವಲ್ಪ 1-2 ಕುದಿಯಂಗೆ ಮುಚ್ಚಿಡ್ರಿ. ಒಂದು 5 ನಿಮಿಷ ಬಿಟ್ಟು ಮತ್ತು ಎಲ್ಲ ಮಿಕ್ಸ್ ಆಗಿರ್ತೈತಲ್ಲ, ಈ ಥರ ಕೈ ಆಡಿಸಿ ಸರ್ವ್ ಮಾಡೋಣ. ಪನ್ನೀರ್ ಮಸಾಲ ಫ್ರೈ ರೆಡಿ ಆಗುತ್ತೆ ನೋಡಿರಿ. ನೀವು ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿರಿ. ನೀವು ಮನೆಯಲ್ಲಿ ಮಾಡಿ ನೋಡಿ. ಪನ್ನೀರ್ ಮಸಾಲ ಫ್ರೈ ಮಾಡುವುದು ಸರಳವಾಗಿ ಮಾಡ್ಬೋದು. ದಿನಸೂ ಭಾಳ ಬೇಕಾಗಲ್ಲ, ಮನೆಯಲ್ಲಿ ಹೋಟೆಲ್ ಸ್ಟೈಲ್ನಾಗ ರೆಡಿ ಆಕತ್ತೆ ನೋಡಿರಿ. ನೀವು ಮಾಡಿ ನೋಡಿ.